ಇಲ್ಲಿ ಪ್ಲಾಟ್ಸ್ ತಗೊಂತೀರಾ ಬರೀ 1250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಜೊತೆಗೆ 5 ಲಕ್ಷ ರೂಪಾಯಿ ವರ್ತಿರ್ತಕ್ಕಂಥ ಕಾಟೇಜ್ ಕೂಡ ಉಚಿತವಾಗಿ ಕೊಡ್ತಾರೆ. ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಕಾಸ್ಟ್ 1 ರೂಪಾಯಿ ಬೇಡ ಅಂತ ಇದಾರೆ. ರಿಜಿಸ್ಟ್ರೇಷನ್ ಕಾಸ್ಟ್ ಕಂಪ್ಲೀಟ್ಲಿ ಫ್ರೀ. ಸರ್, ಈ ಲೊಕೇಶನ್ ಅಲ್ಲಿ ಒಂದು ಸೈಟ್ ತಗೋಬೇಕಂದ್ರೆ 50 ಲಕ್ಷ 60 ಲಕ್ಷ ಹೇಳ್ತಾರೆ. ಆದ್ರೆ ನಾನು ಒಂದು ಸ್ಕ್ವೇರ್ ಫೀಟ್ 1250 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. 1250 rupees ಪರ್ ಸ್ಕ್ವೇರ್ ಫೀಟ್. ಹೌದು ಸರ್, ಇದೇ ಸರೌಂಡಿಂಗ್ ಅಲ್ಲಿ ನೀವು 1200 ಸ್ಕ್ವೇರ್ ಫೀಟ್ ತಗೋಬೇಕಂದ್ರೆ 50 ರಿಂದ 60 ಲಕ್ಷ ಹೇಳ್ತಾರೆ. ಅದೇ ನಾವ್ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ ಸರ್? ಬಟ್ ನಾವು 1200 ಸ್ಕ್ವೇರ್ ಫೀಟ್ ಕೊಡ್ತಾ ಇಲ್ಲ ಸರ್, 6000 ಸ್ಕ್ವೇರ್ ಫೀಟ್ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ? 75 ಲಕ್ಷ ಕೊಡ್ತಾ ಇದೀವಿ ಸರ್. ಅಂದ್ರೆ ಬೇರೆಯವರು ಒಂದು ಸೈಟ್ ಕೊಡ್ತಾ ಇದ್ರೆ ಅದೇ ಬೆಲೆಗೆ ನಾನು 5 ಸೈಟ್ ಕೊಡ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ 5 ಲಕ್ಷ ವರ್ತಿರೋ ಅಂತ ಒಂದು ಕಾಟೇಜ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸರ್. ಜೊತೆಗೆ MVP ಚಾನೆಲ್ ಕಸ್ಟಮರ್ಸ್ ಯಾರೇ ಬರ್ಲಿ ರಿಜಿಸ್ಟ್ರೇಷನ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಸುಮಾರು 7 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇರೋದೇ 33 ಪ್ಲಾಟ್ಸ್. ಶ್ರೀ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಸೇಲ್ ಮಾಡ್ತಾ ಇರೋದು. ಮಿನಿಮಮ್ 5.5 ಗುಂಟೆ ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ 6000 ಸ್ಕ್ವೇರ್ ಫೀಟ್ ಬರುತ್ತೆ. ಮಿನಿಮಮ್ 6000 ಸ್ಕ್ವೇರ್ ಫೀಟ್ ನ ಪರ್ಚೇಸ್ ಮಾಡಲೇಬೇಕು. ಫಾರ್ಮ್ ಲ್ಯಾಂಡ್ ಅಲ್ಲಿ ಪ್ಲಾಟ್ಸ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಮೈಸೂರು, ಮದ್ದೂರು, ಮಂಡ್ಯ ಅಂತ ಹೋಗೋ ಅವಶ್ಯಕತೆ ಏನಿಲ್ಲ. ಶ್ರೀ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ನೆಲಮಂಗಲದಿಂದ ಕೇವಲ 8 ಕಿಲೋಮೀಟರ್ ದೂರ ಬಂದ್ರೆ ಟ್ಯಾಗ್ದಳ್ಳಿ ಇದೆ ಫಾರ್ಮ್ ಲ್ಯಾಂಡ್ ಪ್ಲಾಟ್ಸ್ ಗಳು. ಸರ್, 33 ಪ್ಲಾಟ್ಸ್ ಮಾರಾಟ ಮಾಡ್ತಾ ಇದೀವಿ. ಅದರಲ್ಲೂ ಕೆಲವು ಬುಕಿಂಗ್ ಆಗಿದಾವೆ. ಬೇಗ ಬಂದ್ರೆ ಮಾತ್ರ ನಿಮ್ಗೆ ಸಿಗ್ತವೆ. ಇಲ್ಲ ಅಂದ್ರೆ ಸರ್, ಇದೆಲ್ಲೋ ದೂರ ಇಲ್ಲ ಸರ್, ನೆಲಮಂಗಲದಲ್ಲಿ ಇರೋದು. ಬೇಗ ಬಂದ್ರೆ ಸಿಗತ್ತೆ. 33 ಪ್ಲಾಟ್ಸ್ ಇರೋದು ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ನೆಲಮಂಗಲಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಫಾರ್ಮ್ ಲ್ಯಾಂಡ್ ಬಗ್ಗೆ ತೋರಿಸ್ತಾ ಇರೋದು. ಈ ಫಾರ್ಮ್ ಲ್ಯಾಂಡ್ ತಗೋಬೇಕು, ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ಸ್ ತಗೋಬೇಕಂದ್ರೆ ಆಲ್ಮೋಸ್ಟ್ ಸುಮಾರು ವಿಡಿಯೋಗಳನ್ನ ನೋಡಿರ್ತೀರಾ. ಶಿಡ್ಲಘಟ್ಟಗೆ ಹೋಗ್ಬೇಕು, ಇಲ್ಲ ಗೌರಿಬಿದನೂರ್ಗೆ ಹೋಗ್ಬೇಕು, ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು, ಇಲ್ಲ ಮದ್ದೂರು ಸೈಡ್ ಹೋಗ್ಬೇಕು, ಬಿಟ್ಟರೆ ಮೈಸೂರುವರೆಗೂ ಹೋಗ್ಬೇಕು. ಸೊ ಬಟ್ ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ. ಈಗ ಡೈರೆಕ್ಟಾಗಿ ನೆಲಮಂಗಲಕ್ಕೆ ಬಂದರೆ ಸಾಕು. ನಿಮಗೆ ದುರ್ಗಶ್ರೀ ವೆಂಚರ್ಸ್, ಶ್ರೀ ದುರ್ಗಶ್ರೀ ವೆಂಚರ್ಸ್ ಸಂಸ್ಥೆ ಕಡೆಯಿಂದನೇ ನಿಮಗೆ ಈ ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ಸ್ಗಳು ಅವೈಲಬಲ್ ಇದ್ದಾವೆ. ಇರೋದೇ ಲಿಮಿಟೆಡ್ ಪ್ಲಾಟ್ಸು, ಬರೀ 33 ಪ್ಲಾಟ್ಸ್ಗಳು ಮಾತ್ರ ಇರ್ತಕ್ಕಂಥದ್ದು ಫಾರ್ಮ್ ಲ್ಯಾಂಡಲ್ಲಿ. ಯಾರೆಲ್ಲ ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ಸ್ನ ಪರ್ಚೇಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರು ಅಂಥವ್ರಿಗೋಸ್ಕರ ಶ್ರೀ ದುರ್ಗಶ್ರೀ ವೆಂಚರ್ಸ್ ಸಂಸ್ಥೆ ಕಡೆಯಿಂದ ನಿಮಗೆ ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ಸ್ಗಳು ಸಿಗ್ತಾ ಇದ್ದಾವೆ. ಅದು ಕೂಡ ನೆಲಮಂಗಲದಲ್ಲೇ ಸಿಗ್ತಾ ಇದ್ದಾವೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಪ್ರತಿಯೊಂದು ಇದ್ರ ಬಗ್ಗೆ ಏನಾದರೂ ಲೋನ್ ಬಗ್ಗೆ ಏನಾದರೂ ಆಗುತ್ತಾ, ಆಫರ್ ಏನಾದರೂ ಕೊಡ್ತಾರಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಶ್ರೀ ದುರ್ಗಶ್ರೀ ವೆಂಚರ್ಸ್ನ ಓನರ್ ಆಗಿರ್ತಕ್ಕಂಥ ವಿಕ್ರಮ್ ಸರ್ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಫುಲ್ ವಿಡಿಯೋ ನೋಡಿ. ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ರೆ ಸರ್? ಸೂಪರ್ ಆಗಿದ್ದೀನಿ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ಸ್ ತೊಗೋಬೇಕಂದ್ರೆ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಗೌರಿಬಿದನೂರು, ಮೈಸೂರು ಆ ಥರ ದೂರ ಹೋಗೋ ಅವಶ್ಯಕತೆ ಇಲ್ಲ. ನೆಲಮಂಗಲಕ್ಕೆ ಬಂದರೆ ಸಾಕು, ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ ಸಿಗುತ್ತೆ ಸರ್ ಅಂತ ನೀವು ಹೇಳಿದ್ರಿ ಅಲ್ವಾ ಸರ್? ಅದೇ ಥರ ಕೂಡ ವೀಕ್ಷಕರು ಕೂಡ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋಣ. ಇದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ಈಗ? ಸರ್, ನೆಲಮಂಗಲದಿಂದ ಕೇವಲ ಒಂದು ರೈಲ್ವೆ ಗೋಡಲ್ಲಿ ಅಂತ ಸಿಗುತ್ತೆ. ರೈಲ್ವೆ ಗೋಡಲ್ಲಿ ಪಕ್ಕದಲ್ಲಿ ಬಯಲಾಂಜನೇಯ ಸ್ವಾಮಿ ಟೆಂಪಲ್ ಬರುತ್ತೆ. ಅಲ್ಲಿ ಪಕ್ಕದಲ್ಲೇ ತ್ಯಾಗದಳ್ಳಿ ಗ್ರಾಮದಲ್ಲೇ ಮಾಡಿರುವಂಥದ್ದು. ಇಲ್ಲಿಂದ ಜಸ್ಟ್ 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೆಲಮಂಗಲ ತಲುಪಬಹುದು. ಅಂದ್ರೆ ನೆಲಮಂಗಲದಿಂದ 8 ಕಿಲೋಮೀಟರ್ ದೂರದಲ್ಲಿ ಇದೀವಿ ಅಲ್ವಾ ಸರ್? ತ್ಯಾಗದಲ್ಲಿ ವಿಲೇಜ್ ಅಟ್ಯಾಚ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಹೌದು. ಓಕೆ ಸರ್, ಈಗ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಆಲ್ರೆಡಿ ನೋಡ್ತಾ ಇದೀವಿ, ಕೆಲವೊಂದು ಕೆಲಸಗಳು ನಡೀತಾ ಇದಾವೆ. ಸೊ ಕೆಲವೊಂದೆಲ್ಲ ಕಂಪ್ಲೀಟೆಡ್ ಆಗಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ತಾ ಹೋಗೋಣ ಸರ್. ಯಾಕೆ ಇಲ್ಲೇ ಬೈ ಮಾಡಬೇಕು, ಏನು ಸ್ಕ್ವೇರ್ ಫೀಟ್ ರೇಟ್ ಹೇಳ್ತಾ ಇದ್ದೀರಾ, ಎಷ್ಟು ಬೈ ಮಾಡಬೇಕು, ಏನಾದರೂ ಲೋನ್ ಆಗುತ್ತಾ, ಈ ಪ್ಲಾಟ್ಸ್ಗಳಲ್ಲಿ ಯಾವ್ಯಾವ ಥರ ಡೈಮೆನ್ಷನಲ್ಲಿ ಇದ್ದಾವೆ, ಅದ್ರ ಬಗ್ಗೆ ಕಂಪ್ಲೀಟ್ ಸಂಪೂರ್ಣ ಮಾಹಿತಿನ ಸ್ವಲ್ಪ ತಿಳಿಸ್ಕೊಡಿ ಸರ್. ಖಂಡಿತ ಸರ್. ನೋಡಿ, ಇವತ್ತು ಫಾರ್ಮ್ ಲ್ಯಾಂಡ್ ಅನ್ನೋಷ್ಟಿಗೆ ಏನಾಗಿದೆ, ಪ್ರತಿಯೊಬ್ಬ ಗ್ರಾಹಕರಿಗೆ ಒಂದು ಜರ್ನಿ, ಒಂದು 150 ಕಿಲೋಮೀಟರ್ ಮಿನಿಮಮ್ ಡಿಸ್ಟೆನ್ಸಲ್ಲಿ ಹೋಗಿ ಒಂದು ಫಾರ್ಮ್ ಲ್ಯಾಂಡ್ ಬೈ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಸಾಕಷ್ಟು ಜನಕ್ಕೆ ಇವಾಗ ಟೈಮ್ ಇಲ್ಲ. 150 ಕಿಲೋಮೀಟರ್ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಟೈಮ್ ವೇಸ್ಟ್ ಮಾಡಿ ಅಲ್ಲೊಂದು 2 ದಿವಸ ಟೈಮ್ ಸ್ಪೆಂಡ್ ಮಾಡೋದಷ್ಟು ಟೈಮ್ ಇಲ್ಲ ಈಗ ಜನಗಳಿಗೆ. ಹಾಗಾಗಿ ದುರ್ಗಶ್ರೀ ವೆಂಚರ್ಸ್ ನಾವು ಸಾಕಷ್ಟು ಒಂದು ಸರ್ವೆ ಮಾಡಿ ಸಿಟಿ ಹತ್ತಿರದಲ್ಲಿ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ನ ತಂದು ಕೊಡಬೇಕು ಕಸ್ಟಮರ್ಸ್ಗೆ ಅಂದ್ಬಿಟ್ಟು ನೆಲಮಂಗಲದಲ್ಲೇ ಒಂದು ಫಾರ್ಮ್ ಲ್ಯಾಂಡ್ 7 ಎಕರ್ಸ್ ಬೌಂಡ್ರಿಯಲ್ಲಿ ಮಾರಾಟ ಮಾಡ್ತಾ ಇದೀವಿ. ಇದರಲ್ಲಿ ತಗೊಳ್ಳೋದ್ರಿಂದ ಗ್ರಾಹಕರಿಗೆ ಏನು ಬೆನಿಫಿಟ್ಸ್ ಅಂದರೆ, ಸಿಟಿ ಹತ್ತಿರದಲ್ಲಿರೋದ್ರಿಂದ ಇಲ್ಲಿ ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ಇಲ್ಲಿ ಫಾರ್ಮ್ ಹೌಸ್ಗೂ ಬರ್ಬೋದು. ಆಮೇಲೆ ಬಿಸ್ನೆಸ್ ಏನಾದರೂ ಇದ್ದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೂ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಹಾಗೆ ಸರ್, ಇವತ್ತು ಏನಂದರೆ ಫಾರ್ಮ್ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿ
ಮತ್ತೆ ನಾಳೆ ಮಾರಿದ್ರೆ ನಮ್ಗೆ ಏನಪ್ಪ ಲಾಭ ಇರುತ್ತೆ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ. ಇವತ್ತು ನೆಲಮಂಗಲ ಹತ್ರ ಫಾರ್ಮ್ ಲ್ಯಾಂಡ್ ಒಂದು ಸ್ಕ್ವೇರ್ ಫೀಟ್ BMRD ಸೈಟ್ ತಗೋಬೇಕಂದ್ರೆ 3,000 4,000 5,000 ಮಾರ್ತಾ ಇದ್ದಾರೆ. ಹೌದು, ನಿಮ್ಗೆ ಗೊತ್ತಿರೋ ಹಂಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ನಾನು ಹೇಳೋದೇನೆಂದ್ರೆ ಇವತ್ತು ಒಂದು 5 ಗುಂಟೆ ಜಾಗ ತಗೊಂಡು ನಿಮ್ಮ ಫ್ಯಾಮಿಲಿಗೋಸ್ಕರ ನೆಕ್ಸ್ಟ್ ಫ್ಯೂಚರ್ಗೋಸ್ಕರ ಒಂದು 5 ಗುಂಟೆ ಜಾಗನ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿನೂ ಖುಷಿಯಾಗಿರುತ್ತೆ ಅಲ್ವಾ ಸರ್. ಒಂದು ಅವ್ರ ಫ್ಯಾಮಿಲಿಗೆ ಒಂದು 5 ಗುಂಟೆ ತಗೊಂಡು ಅದರಲ್ಲಿ ಒಂದಷ್ಟು ಹಣ್ಣಿನ ಗಿಡ ಹಾಕೊಂಡು ಅವ್ರದೇ ಆದಂಥ ಒಂದು ಫಾರ್ಮ್ ಹೌಸ್ ಸ್ವಂತ ನೆಲ ಮಾಡ್ಕೊಂಡು ಇಕ್ಕೊಂಡ್ಬಿಟ್ರೆ ನಾಳೆ ಎಷ್ಟು ವರ್ಷಗಳು ಹಾಕೊಂತ ಇಕ್ಕೊಳ್ಳಿ, ನಾಳೆ ಬೇಡ ಅಂದ್ರೆ ಮಾರ್ಬಿಡ್ತೀವಿ ಅಂದ್ರೆ ನಿಮ್ಮ ಹೆಸರಲ್ಲಿ MR ಆಗಿರುತ್ತೆ, ಫಾನಿ ಆಗಿರುತ್ತೆ, ಖಾತಾ ಹೋಲ್ಡರ್ ಆಗಿರ್ತೀರಾ. ಇಲ್ಲಿನ ರೇಟ್ ಇವತ್ತು 2,000 ರೂಪಾಯಿ 2,500 ರೂಪಾಯಿ ಲ್ಯಾಂಡ್ ಕಾಸ್ಟ್ ಓಡ್ತಾ ಇದೆ. ಪ್ರೆಸೆಂಟ್ ನಾವು ಮಾರ್ತಾ ಇರೋದು ಸರ್ ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ, ನಿಜವಾಗ್ಲೂ ಕಸ್ಟಮರ್ ಖುಷಿ ಆಗ್ತಾರೆ. ಅಷ್ಟು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಟ್ಬಿಟ್ಟು ಅಷ್ಟು ಕಡಿಮೆ ಬಡ್ಜೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದೀವಿ. ಫೈನಲ್ ಆಗಿ ಪ್ರೈಸ್ ಹೇಳ್ತೀನಿ ಸರ್. 7 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಸರ್ ಇದು. ಇರೋದೇ 33 ಪ್ಲಾಟ್ಸ್. ಹೌದು. ಸೊ ಆಲ್ರೆಡಿ ಬುಕ್ಕಿಂಗ್ ಆಗಿದೆಯಾ ಸ್ವಲ್ಪ? ಹೌದು ಸರ್, ಸಾಕಷ್ಟು ಆಗಿದೆ. ಒಂದು 30-40% ಬುಕ್ಕಿಂಗ್ ಆಗಿದಾವೆ. ಓಕೆ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ನೆಲಮಂಗಲ ಈ ಸರೌಂಡಿಂಗ್ ಅಲ್ಲಿ ಫಾರ್ಮ್ ಲ್ಯಾಂಡ್ ಎಲ್ಲೂ ಇಲ್ಲ ಸರ್. ನೀವು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ರೆ ಫಾರ್ಮ್ ಲ್ಯಾಂಡ್ ಅಲ್ಲಿ ಇಷ್ಟು ಹತ್ತಿರದಲ್ಲಿ ಫಾರ್ಮ್ ಲ್ಯಾಂಡ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ದುರ್ಗಶ್ರೀ ವೆಂಚರ್ಸ್ ಏನಾದರೂ ಒಂದು ಗ್ರಾಹಕರಿಗೆ ಒಂದು ಹೊಸತನ ಮಾಡ್ತಾ ಇರ್ತೀವಿ, ಎಲ್ರಿಗೂ ತಲುಪುವಂಗೆ ಒಂದು ಒಳ್ಳೆ ಬಡ್ಜೆಟಲ್ಲಿ ಒಂದು ಒಳ್ಳೆ ಲೊಕೇಶನಲ್ಲಿ ಫಾರ್ಮ್ ಲ್ಯಾಂಡ್ ತಂದಿದ್ದೀವಿ. ಓಕೆ ಸರ್, ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಿಕೊಡ್ತೀರಾ? ಅಂದರೆ ಸುಮಾರು ಸಸಿಗಳನ್ನ ಹಾಕಿದ್ದೀರಾ, ಗಿಡಗಳನ್ನ ಹಾಕಿದ್ದೀರಾ. ಸೊ ಯಾವ ಥರ ಇದು ಅಂದರೆ ಫ್ಯೂಚರಲ್ಲಿ ಯಾವ ಥರ ನೋಡ್ಬೋದು ಇದನ್ನು? ಹಾಂ ಸರ್, ಸಾಕಷ್ಟು ಜನಕ್ಕೆ ಫಾರ್ಮ್ ಲ್ಯಾಂಡ್ ಅನ್ನೋಷ್ಟಿಗೆ ಎಲ್ರಿಗೂ ಗೊತ್ತಿರುತ್ತೆ. ಮಿನಿಮಮ್ 5.5 ಗುಂಟೆ ಜಾಗನ ಪರ್ಚೇಸ್ ಮಾಡಬೇಕಾಗತ್ತೆ. ಇದರಲ್ಲಿ ನಾವು 25 ಥರ ಹಣ್ಣಿನ ಗಿಡ ಆಗಿರ್ಬೋದು, ಅಂದರೆ ಮಹಾಗೇಣಿ ಆಗಿರ್ಬೋದು, ತೇಂಗ್ ಆಗಿರ್ಬೋದು, ಟೀಕ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಇವೆಲ್ಲ ಹಾಕಿ ಕಂಪ್ನಿ ಕಡೆಯಿಂದ 2 years ಮೇಂಟೆನೆನ್ಸ್ ಫ್ರೀ ಕೊಡ್ತಾ ಇದೀವಿ. 2 ವರ್ಷ 2 ವರ್ಷ ನಾವೇ ಮೇಂಟೆನೆನ್ಸ್ ಫ್ರೀ ಕೊಡ್ತಾ ಇದೀವಿ ಸರ್. ಇದು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಗೇಟೆಡ್ ಕಮ್ಯುನಿಟಿ ಆಗಿದೆ. ಎಂಟ್ರೆನ್ಸ್ ಆರ್ಚ್ ಆಗಿರ್ಬೋದು, ಪ್ರತಿಯೊಂದು ಸೈಜ್ಗೂ ಈ ತರ ಬೌಂಡ್ರಿ ಹಾಕೊಡ್ತೀವಿ. ಆಮೇಲೆ ಮೇಂಟೆನೆನ್ಸ್ ಕಂಪ್ನಿ ಕಡೆಯಿಂದ 2 years ಫ್ರೀ ಇರುತ್ತೆ. 2 ವರ್ಷ. ಹೌದು. ಅಂದ್ರೆ 25 ತರದಂತ ಒಂದು ಗಿಡಗಳನ್ನ ಹಾಕೊಡ್ತೀರಾ ಇಲ್ಲಿ? ಹೌದು ಸರ್. ನಿಮ್ದು 2 ವರ್ಷ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಇದರಲ್ಲಿ ಕ್ಲಬ್ ಹೌಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಇಂಡಿವಿಜುವಲ್ ಸೈಡ್ ಬೌಂಡ್ರಿ ಆಗಿರ್ಬೋದು. ಆಮೇಲೆ ಎಲ್ಲ ಸರ್, ನೀವು ಯಾವುದೇ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, 30 feet ವೈಡ್ ರೋಡ್ ಯಾರು ಕೊಡಲ್ಲ. ನಾವು ಇದರಲ್ಲಿ 30 feet ವೈಡ್ ರೋಡ್ ಕೊಟ್ಟಿದ್ದೀವಿ. ಫಾರ್ಮ್ ಲ್ಯಾಂಡ್ ಅಲ್ಲಿ ಕೊಡಲ್ಲ, ಖಂಡಿತ ಕೊಡಲ್ಲ. 20 feet ರೋಡ್ ಕೊಡ್ತಾರೆ, ನಾವು 30 feet ವೈಡ್ ರೋಡ್ ಕೊಟ್ಟಿದ್ದೀವಿ. ಆಮೇಲೆ ಸರ್, ಈ ತರ ಸ್ಲ್ಯಾಬ್ ವರ್ಕ್ ಆಗಿರ್ಬೋದು, ಕರ್ವ್ ಸ್ಟೋನ್ ಆಗಿರ್ಬೋದು, ಆಮೇಲೆ ಇಂಡಿವಿಜುವಲ್ ವಾಟರ್ ಕಲೆಕ್ಷನ್, ಮತ್ತೆ ಸ್ಟ್ರೀಟ್ ಲೈಟ್ಸು, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ 100% ಡೆವಲಪ್ಮೆಂಟ್ ಮಾಡಿ ಕೊಡ್ತೀವಿ ಸರ್. ಸೊ ಇಷ್ಟು ಡೆವಲಪ್ಮೆಂಟ್ಸ್ ಮಾಡ್ಕೊಡ್ತೀರಾ? ಹೌದು ಸರ್. ಅಂದ್ರೆ ಇನ್ನ ಎಷ್ಟು ದಿನ ಹಿಡಿಬೋದು ಇದೆಲ್ಲ? ಇಲ್ಲ, ಇನ್ನೊಂದು 3 months ಅಲ್ಲಿ 80% ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ ನೋಡಿ, ಇರೋದೇ 33 ಪ್ಲಾಟ್ಸು. ಅದರಲ್ಲಿ ಆಲ್ರೆಡಿ ಸುಮಾರು ಪ್ಲಾಟ್ಸ್ಗಳು ಬುಕ್ಕಿಂಗ್ ಆಗಿದೆ. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಸರ್, ಈಗ ಯೂಶಲಾಗೆ ಈ ಫಾರ್ಮ್ ಲ್ಯಾಂಡ್ಗೂ ಮತ್ತು ಲೇಔಟ್ಗೂ ಎರಡಕ್ಕೂ ಕಂಪ್ಯಾರಿಸನ್ ಮಾಡ್ಕೊತಾರೆ ನೋಡ್ತಕ್ಕಂಥವ್ರು. ಖಂಡಿತ ಸರ್. ಸೊ ಅದಕ್ಕೂ ಇದಕ್ಕೂ ಅಂದರೆ ಇದು ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮಿನಿಮಮ್ ಎಷ್ಟು ಬೈ ಮಾಡಬೇಕು, ಸ್ಕ್ವೇರ್ ಫೀಟ್ ಲೆಕ್ಕಾಚಾರಕ್ಕೆ ಬಂದರೆ ಎಷ್ಟು ಸ್ಕ್ವೇರ್ ಫೀಟ್ ಆಗುತ್ತೆ ಸರ್? ಒಬ್ಬರಿಗೆ ಒಂದಷ್ಟೇನಾ ಅಥವಾ ಏನಾದರೂ ಜಾಸ್ತಿ ಬೈ ಮಾಡ್ಬೋದಾ? ಅದರಲ್ಲಿ ಏನಾದರೂ ಕಮ್ಮಿ ಬೈ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಇದರಲ್ಲಿ ಏನಂದರೆ ಮಿನಿಮಮ್ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋಷ್ಟಿಗೆ ಇವಾಗ ಎಲ್ಲರ ಕಾನೂನು ಪ್ರಕಾರ 5.5 ಗುಂಟೆ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೇಕು. ಮಿನಿಮಮ್ 5.5 ಗುಂಟೆ ಅವ್ರ ಹೆಸರಲ್ಲಿ ಪಾನಿ MR ಆಗುತ್ತೆ. ಓಕೆ, ಅದು ನಾವು ಒಬ್ಬರಿಂದ ಆಗಲ್ಲ ಅಂದರೆ ಅವ್ರಿಬ್ರು ಸ್ನೇಹಿತರಿದ್ರು, ಇಬ್ರು ಸೇರ್ಕೊಂಡು ತಗೋಬಹುದು. ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕಾಚಾರಕ್ಕೆ ಎಷ್ಟು ಸ್ಕ್ವೇರ್ ಫೀಟ್ ಆಯ್ತು? 6,000 ಅಡಿ ಬರುತ್ತೆ. 6,000 ಅಡಿ. ಹೌದು ಸರ್. ಇವತ್ತು ಸರ್, ಈ ನೆಲಮಂಗಲದಲ್ಲಿ ಒಂದು BMRD ಸೈಟ್ 60 ಲಕ್ಷ 50 ಲಕ್ಷ ಇದೆ. ನೀವು ಅದೇ ಬಡ್ಜೆಟ್ನ ಇಲ್ಲ 6,000 ಅಡಿ ತಗೋಬಹುದು. ಒಂದು ಅಲ್ಲಿ ಸೈಟ್ ತಗೊಂತೀರಾ, ಇಲ್ಲ 5 ಸೈಟ್ ತಗೊಂತೀರಾ. ಇಲ್ಲ 5 ಸೈಟ್ ತಗೊಂಡು ನಾಳೆ ಅದೇ ಲಾಭ ಇದ್ರಲ್ಲೂ ಪಡ್ಕೋಬಹುದು. ಆಮೇಲೆ ಒಂದು ಹ್ಯಾಪಿನೆಸ್ ಇರುತ್ತಲ್ಲ ಸರ್, ಅದು ಸೈಟಲ್ಲಿ ಸಿಗಲ್ಲ, ಇದು ಕೃಷಿ ಭೂಮಿಯಲ್ಲಿ ಸಿಗತ್ತೆ. ಇವತ್ತು ಒಂದು ಟ್ರೆಂಡ್ ಇದೆ ಸರ್, ಫಾರ್ಮ್ ಲ್ಯಾಂಡ್ ಅನ್ನೋದು ಇವಾಗ ಎಲ್ರಿಗೂ ಬೇಕಾಗಿರುವಂತದ್ದು ಒಂದು ಟ್ರೆಂಡ್. ನಮ್ದೇ ಆದಂತ ಒಂದು ಸ್ವಂತ ನೆಲ. ಯಾಕಂದ್ರೆ ಇವತ್ತು ಒಂದು ಗೌರ್ಮೆಂಟ್ ಒಂದು ಅನೌನ್ಸ್ ಮಾಡಿದೆ, 5.5 ಗುಂಟೆ ಪ್ರತಿಯೊಬ್ಬರು ತಗೋಬಹುದು, ಎಂಥವ್ರು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬಹುದು ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡಿದೆ. ಅದರಿಂದ ಎಲ್ಲರೂ ಒಂದು 5.5 ಗುಂಟೆ ಸಿಟಿ ಲಿಮಿಟ್ಸ್ ಅಲ್ಲಿ ತಗೊಳ್ಳೋದ್ರಿಂದ ಬೆಸ್ಟ್ ಇನ್ವೆಸ್ಟ್ಮೆಂಟು. ಆಮೇಲೆ ಅವ್ರ ನೆಕ್ಸ್ಟ್ ಫ್ಯೂಚರ್ಗೆ ಒಂದು ಒಳ್ಳೆ ಜಾಗ ಆಗುತ್ತೆ ಸರ್. ಇದು ಸೂಪರ್ ಸರ್. ಈಗ ನನಗೆ ಬೈ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ, ಈಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ? ಖಂಡಿತ ಸರ್. ಇದು ಅಗ್ರಿಕಲ್ಚರ್ ಲ್ಯಾಂಡ್ 5.5 ಗುಂಟೆ ಅವ್ರ ಹೆಸರಲ್ಲಿ ಪಾನಿ ಮಾಡಿ ಸ್ಕೆಚ್ ಮಾಡಿ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ತೀವಿ. ಅದಕ್ಕೆಲ್ಲ ಏನು ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ಖಾತಾ ಬರಬೇಕು, ಅದು ಬರಬೇಕು, ಅದೆಲ್ಲ ಪ್ರೊಸೀಜರ್ ಇಲ್ಲ ಸರ್. ಇದು ಕೃಷಿ ಭೂಮಿ, ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್. 5.5 ಗುಂಟೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಬಂದ್ ಇಷ್ಟ ಆಯ್ತು ಅಂತ ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ಮಾಡ್ಕೊಂಡಿದ ತಕ್ಷಣ ಒಂದು ವಾರದಲ್ಲಿ 15 ದಿವಸದಲ್ಲಿ ಸ್ಕೆಚ್
ಸ್ವಿಚ್ ಮಾಡ್ಕೊಡ್ತೀವಿ, ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆಗಿ ಆಗುತ್ತೆ. ಇದನ್ನೇನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೋಬೇಕಾ, ಅಥವಾ ನನಗೆ ರಿಟೈರ್ಮೆಂಟ್ ಟೈಮಲ್ಲಿ ಪೀಸ್ ಆಫ್ ಮೈಂಡ್ ಇರಬೇಕು ಅಂತ ಅನ್ಕೋಬೇಕಾ, ಅಥವಾ ಇಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಇದ್ಬಿಡ್ತೀನಪ್ಪ ಅಂತ ಥಿಂಕ್ ಮಾಡ್ಬೇಕಾ? ಯಾವ ಉದ್ದೇಶದಿಂದ ತಗೊಳೋದಕ್ಕೆ ನೀವು ಸಜೆಸ್ಟ್ ಮಾಡ್ತೀರಲ್ಲ ಸರ್? ಖಂಡಿತ ಇವತ್ತು ಜನಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಬೆಂಗಳೂರಲ್ಲಿ ಈಗ ಒಂದು ನಾಗರಬಾವಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ 2 hours ಆಗ್ತದೆ. ಜನಗಳ ಹತ್ರ ದುಡ್ಡಿದೆ ಆದ್ರೆ ನೆಮ್ಮದಿ ಇಲ್ಲ. ನೆಮ್ಮದಿ ಬೇಕಂದ್ರೆ ನೀವು ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಬಿಸ್ನೆಸ್ ಮಾಡ್ತೀರಾ, ಬನ್ನಿ ಆಯ್ತು, ಬಿಸ್ನೆಸ್ ಮಾಡಕ್ ನಮ್ ಬೆಂಗಳೂರು ಬೇಕೇ ಬೇಕು. ಹೌದು, ಬೆಂಗಳೂರು ತುಂಬಾ ಉತ್ತಮ, ಅದಕ್ಕಿಂತ ಉತ್ತಮ ವಿಲೇಜ್ ಲೈಫ್ ಆಯ್ತಾ. ಇಲ್ಲೂ ತಗೊಳ್ಳಿ, ಇಲ್ಲಿ ತಗೊಳ್ಳೋದ್ರಿಂದ ನೀವು ಒಂದು ಫಾರ್ಮ್ ಹೌಸ್ ಕೊಟ್ಕೊಂಡು ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೋದು. ಅಪ್ ಅಂಡ್ ಡೌನ್ ಮಾಡೋದಕ್ಕೂ ಇದು ನಿಮ್ಗೆ ಗೊತ್ತಿರೋ ಹಾಗೆ 35 ಕಿಲೋಮೀಟರ್ ಇದೆ ಸರ್. ಆರಾಮಾಗಿ 1 hour ಅಲ್ಲಿ ಸಿಟಿಗೆ ಹೋಗ್ತೀರಾ. ಸಿಟಿ ಒಳಗಡೆ ಮುಂದಿನ ಫ್ಯೂಚರ್ ಈ ಪಿರಿಪಿಯಲ್ ರಿಂಗ್ ರೋಡ್ ಇವೆಲ್ಲ ಬಂದಾದ್ಮೇಲೆ ಇನ್ನೂ ಈಸಿ ವೇ ಆಗ್ಬಿಡುತ್ತೆ. ಈಸಿಯಾಗಿ ಕನೆಕ್ಟಿವಿಟಿ ಹಂಗೆ ಇದೆ ಸರ್. ನಮ್ಮ ಲೇಔಟ್ ಇಂದ ನೀವು 10 minutesಗೆ ನೆಲಮಂಗಲ ತಲುಪ್ಕೊಂತೀರಾ. ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಅಂದ್ರೆ ರೈಲ್ವೆಗಳಲ್ಲಿ ಆಗಿರ್ಬೋದು, ಬೈರ್ಶೆಟ್ಟಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, 2 ಕಿಲೋಮೀಟರ್ ಇದೆ. ಆಮೇಲೆ ನೀವು ಎಜುಕೇಶನ್ ಸೆಂಟರ್ಸ್ಗೆ ಹೋಗ್ತೀರಾ, ನಿಮ್ಗೆ ಹಿತಾಚೇತನ ಪಬ್ಲಿಕ್ ಸ್ಕೂಲ್ ಬಂದ್ಬಿಟ್ಟು ಇಲ್ಲಿ 1.5 kilometers ಇದೆ. ಆಮೇಲೆ ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಬಂದ್ಬಿಟ್ಟು ಒಂದು 2 kilometers ಇದೆ. ಆಮೇಲೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತೀರಾ, 25 minutesಗೆ ರೀಚ್ ಆಗ್ಬೋದು ನಮ್ಮ ಲೇಔಟ್ ಇಂದ. ಸರ್ ಇನ್ನೊಂದು ನಿಮ್ಗೆ ಇಲ್ಲಿಂದ 7-8 kilometers ಅಲ್ಲಿ ಕ್ವೀನ್ ಸಿಟಿನೂ ಆಗಿದೆ. ಕ್ವೀನ್ ಸಿಟಿ 100% ಇಷ್ಟೆಲ್ಲ ಸುತ್ತಮುತ್ತ ಡೆವಲಪ್ಮೆಂಟ್ ಇದೆ. ಆಮೇಲೆ ನೀವು ಪುಣೆ ರೋಡ್ಗೆ ಹೋಗ್ತೀರಾ, ಮೈಸೂರು ರೋಡ್ಗೆ ಹೋಗ್ತೀರಾ, ಯಲಹಂಕ ಕಡೆಗೆ ಹೋಗ್ತೀರಾ, ಮಧ್ಯದಲ್ಲಿ ಇರುವಂತ ಜಾಗ ಸರ್. 10 minutes ಅಲ್ಲಿ ಎಲ್ಲ ಕಡೆ ನೀವು ರೀಚ್ ಆಗ್ಬೋದು ಅಂತ ಒಂದು ಒಳ್ಳೆ ಲೊಕೇಶನ್. ನಿಜವಾಗ್ಲೂ ಸರ್ ಇವತ್ತು ಫಾರ್ಮ್ ಲ್ಯಾಂಡ್ ಕನ್ಸ್ಕಾಣೋರ್ಗಂತೂ ಇದು ಬೆಸ್ಟ್ ಲೊಕೇಶನ್. ಎಲ್ಲೆಲ್ಲೋ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ಜರ್ನಿ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಬಂದು ನೀವು ನೆಲಮಂಗಲದಲ್ಲಿ ಬಂದು ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಕೊಡ್ತಾ ಇದೀವಿ, ಇದು ಹೆಂಗಿದೆ, ಫ್ಯೂಚರ್ ಹೆಂಗಿದೆ, ಇಲ್ಲಿ ಪ್ರಾಪರ್ಟಿ ಬೆಲೆ ಏನಿದೆ, ಇಲ್ಲಿ ನಾವು ತಗೊಳ್ಳೋದ್ರಿಂದ ನಾಳೆ ನಮಗೂ ಒಳ್ಳೇದಾಗತ್ತೆ, ಮತ್ತೆ ಪ್ರಾಪರ್ಟಿ ಬೈಬ್ಯಾಕ್ ಒಳ್ಳೆ ಲಾಭ ಬರುತ್ತಾ ಅನ್ನೋದು ಇದು ಒಂದು ನಿಮ್ಗೆ ಗೊತ್ತಾಗುತ್ತೆ ಸರ್. ಈಗ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ನಾವು 1250 rupees ಫಾರ್ ಸ್ಕ್ವೇರ್ ಫೀಟ್ ನ ಮಾರಾಟ, 1250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ಗ್ರಾಹಕರಿಗೆ ವಿಶೇಷವಾಗಿ ನೋಡಿ ಸರ್, ಆ ಥರ ಕಾಟೇಜ್ ನ ಒಂದು ಕಟ್ಕೊಡ್ತಾ ಇದೀವಿ. ಒಂದೊಂದು ಫ್ಲಾಟ್ ಅಲ್ಲೂ ಒಂದೊಂದು ಕಾಟೇಜ್ ಫ್ರೀ ಆಗಿ ಕೊಡ್ತಾ ಇದೀವಿ. 5 ಲಕ್ಷ ವರ್ತ್ ಇರೋ ಅಂಥದ್ದು ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದೀವಿ. ಕೆಳಗಡೆ 600 square feet ಅಲ್ಲಿ ಬಿಲ್ಡ್ ಮಾಡ್ತೀವಿ ಸರ್. ಅದರಲ್ಲಿ 1 BHK ಮಾಡ್ಕೊಡ್ತೀವಿ. ಮೇಲೆ ಓಪನ್ ಏರಿಯಾ ಕೊಡ್ತೀವಿ, ಪಾರ್ಟಿ ಗಿಟಿ ಮಾಡಿ ಪ್ರತಿಯೊಂದು ಪ್ಲಾಟ್ಸ್ಗೂ ಅದೇ ಆ ಥರ ಕೊಡ್ತಾ ಇದೀವಿ. ಅವ್ರಿಗೇನೋ ಬೇಡ ನಾವೇ ಕಟ್ಕೊಂತೀವಿ ಅಂದ್ರೆ ಅದು 5 lakhs ಮೈನಸ್ ಮಾಡ್ತಾ ಇದೀವಿ ಸರ್. ಈಗ 1250 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ತಗೋತೀವಿ, ಓಕೆನಾ? ಮಿನಿಮಮ್ 5 ಗುಂಟೆ ತಗೋಬೇಕು ಅಂದ್ರೆ 6000 ಸ್ಕ್ವೇರ್ ಫೀಟ್ ನ ತಗೊಂಡ್ಲೇಬೇಕು. ಹೌದು. ಓಕೆ, ಈಗ ನಾವು ಸೈಟ್ಗಳೆಲ್ಲ ಅಪ್ರಿಷಿಯೇಷನ್ ನೋಡ್ತೀವಿ, ಅದಕ್ಕಾಗಿನೇ ಇನ್ವೆಸ್ಟ್ಮೆಂಟ್ ಪರ್ಪಸ್. ಇದು ಕೂಡ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಪ್ರಿಷಿಯೇಷನ್ಗೋಸ್ಕರ ತಗೋಬೋದಾ? 100% ಸರ್. ನಾನು ಹೇಳ್ತಾ ಇದ್ದೀನಲ್ವಾ, ಇವಾಗ BA ಮಾಡಿ ಈ ಸರೌಂಡಿಂಗ್ ಅಲ್ಲಿ 3000, 4000, 5000 ಮಾಡ್ತಾ ಇದ್ದಾರೆ ದೊಡ್ಡ ಕಂಪ್ನಿಗಳು. ಇವತ್ತು ನೀವು ಸ್ಕ್ವೇರ್ ಫೀಟ್. ಹೌದು ಸರ್, ನೀವೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದಿರ. ಅಂತದ್ದು ಇಲ್ಲಿ 1250 ರೂಪಾಯಿ 250 ರೂಪಾಯಿ ಲ್ಯಾಂಡ್ ಕೊಡ್ತಾ ಇದ್ವಿ. ವಿತ್ ಖಾತೆನೂ ಆಗತ್ತೆ ಅವ್ರ ಹೆಸರಿಗೆ. ಬಿಡಿ ಒಂದು 5 ವರ್ಷ ಬಿಟ್ಬಿಟ್ಟು ಮಾರಿ, ಒಳ್ಳೆ ಲಾಭ ಬರುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಸರ್, ಅಲ್ಲಿ ನಾವು ಮಾರಿರೋದು ನಿಮ್ಗೆ ತೋರಿಸಿದೆ ಸರ್. ಇದೆಲ್ಲ ನಮ್ದು ಹಳೆ ಲೇಔಟ್ಸ್. 4 ಲಕ್ಷಕ್ಕೆ ಕೊಟ್ಟಿದ್ವಿ ಸರ್. ಇವಾಗ ಈ ಖಾತೆನೂ ಮಾಡ್ಕೊಂಡಿದ್ದಾರೆ. 2-2.5 ಸಾವಿರ ರೂಪಾಯಿ ರೀಸೇಲ್ ಮಾಡ್ತಾ ಇದ್ದಾರೆ. ಈಗ 4 ಲಕ್ಷ ರೂಪಾಯಿ ಸೈಟ್ ಕೊಟ್ಟಿರೋದು, ಬಟ್ ಇವತ್ತು 2-2.5 ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದಾರೆ. ಇವತ್ತು ರೀಸೇಲ್ ಮಾಡ್ಕೊಂತ ಇದ್ದಾರೆ ಅವರು. ಸೊ ಫಾರ್ಮ್ ಲ್ಯಾಂಡ್ ಅಲ್ಲಿ ಪ್ಲಾಟ್ಸ್ಗಳು ಬೈ ಮಾಡೋದ್ರಿಂದ ಇಲ್ಲೂ ಕೂಡ ಸಿಕ್ಕಾಬಟ್ಟೆ ಅಪ್ರಿಷಿಯೇಷನ್ ಸಿಗುತ್ತೆ ಅಲ್ವಾ ಸರ್? ಹೌದು ಸರ್. ಈಗ 1250 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಎಷ್ಟಾಯ್ತು ಸರ್? 75 lakhs ಆಯ್ತು ಸರ್. 75 ಲಕ್ಷ. ಈಗ ಅದೇ ನಾವು ಇದೇ ಲೆಕ್ಕಾಚಾರದಲ್ಲಿ 1250 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ 6000 ಸ್ಕ್ವೇರ್ ಫೀಟ್ ಸೈಟ್ ಲೆಕ್ಕಾಚಾರ ತಗೊಂಡ್ರೆ ಒಂದ್ ಸೈಟಿಗೆ ಹೆಂಗೆ ಲೆಕ್ಕ ತಗೊಳ್ಳಿ ಸರ್? ನೀವು 50 ಲಕ್ಷ 40 ಲಕ್ಷ ಮಾರ್ತಾ ಇದ್ದಾರೆ ಒಂದ್ ಸೈಟ್. ಓಕೆ, ಇಲ್ಲಿ 6000 ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ ಅಂದ್ರೆ 1200 ಸ್ಕ್ವೇರ್ ಫೀಟ್ ಅಲ್ಲಿ 6000 ಸ್ಕ್ವೇರ್ ಫೀಟ್ ಅಲ್ಲಿ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಜನಗಳಿಗೆ, ಸಾಕಷ್ಟು ಜನಗಳಿಗೆ ಒಂದು ಫಾರ್ಮ್ ಲ್ಯಾಂಡ್ ಅನ್ನೋದು ಏನಪ್ಪ, ಏನಕ್ಕೆ ಸುಮ್ಮನೆ ಇವೆಲ್ಲ ನಾವು ಇದು ವೇಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂತಾರೆ ಸರ್. ಇದು ಒಳ್ಳೆ ಫ್ಯೂಚರ್ ಇದೆ ಸರ್. ಒಂದು ಸೈಟಿಂದು 6000 ಅಡಿ ತಗೊಂಡು ಅದ್ದೂರಿಯಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮಗೆ ಆದಂಥ ಹಣ್ಣಿನ ಗಿಡ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಒಂದು ಟೀಕು, ಸಿಲ್ವರ್ ಇವೆಲ್ಲ ರಿಟರ್ನ್ ಸರ್. ಅದ್ರಲ್ಲಿ ನಾವು 25 ಮಹಾಗಣಿ ಆಗ್ತಾ ಇದೀವಿ. ಇದು ಮಿನಿಮಮ್ ಇವತ್ತು ಒಂದು 15 ವರ್ಷದ್ದು ಬೆಲೆ. ಅದು 1-2.5 ಲಕ್ಷ ಹೋಗುತ್ತೆ ಸರ್. 2.5 ಲಕ್ಷ ರಿಟರ್ನ್ ಬರುತ್ತೆ ಒಂದು ಮರ. ಅದರಲ್ಲೇ ಅವ್ರು ಬೈಬ್ಯಾಕ್ ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ಒಂದು 70% ಬಂದ್ಬಿಡುತ್ತೆ. ಅದರಲ್ಲೇ ಬಂದ್ಬಿಡುತ್ತೆ. ಸೂಪರ್. ಮಹಾಗಣಿ ಅಲ್ವಾ ಸರ್? ಹೌದು ಸರ್, ಮಹಾಗಣಿ. ಸೊ ನಿಮ್ಮ ಕಡೆಯಿಂದ 2 ವರ್ಷ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಓಕೆ, ಇದೆಲ್ಲ ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಹೇಗೆ? ಇಲ್ಲ ಸರ್, ಇದೆಲ್ಲ ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಕಡಿಮೆ, ಯಾಕಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ. ಓಕೆ, ಸೊ ಕೃಷಿ ಭೂಮಿ ಲೆಕ್ಕ ರಿಜಿಸ್ಟ್ರೇಷನ್ ಆಗುತ್ತೆ. ಈಗ ನಾನೀಗ 6000 ಸ್ಕ್ವೇರ್ ಫೀಟ್ ತಗೊಂತೀನಿ,
ಈಗ ರಿಜಿಸ್ಟ್ರೇಷನ್ಗೆಲ್ಲ ಎಷ್ಟಾಗ್ಬೋದು ಸರ್ ಏನು 1 ಲಕ್ಷ ಒಳಗಡೆ ಆಗುತ್ತೆ ಅದ್ರೊಳಗಡೆ? ಅದು ಮಾತ್ರ ಅವ್ರ ಕಡೆಯಿಂದನೇ ಎಕ್ಸ್ಕ್ಲೂಡ್ ಆಗುತ್ತೆ ಅಲ್ವಾ ಸರ್? ಇದರಲ್ಲಿ ಏನಂದ್ರೆ ವಿಶೇಷವಾಗಿ ಇದು 4 ತರ EMI ಕೊಡ್ತಾ ಇದೀವಿ. ಒಂದ್ ವೇಳೆ ಇವತ್ತು ಫಂಡ್ಸ್ ಇರಲ್ಲ ಇಮಿಡಿಯೇಟ್ ಆಗಿ, ಇದು ಲೋನ್ ಆಗಲ್ವಲ್ಲ, ಲೋನ್ ಆಗಲ್ಲ, ಕಂಪ್ನಿ ಕಡೆಯಿಂದ 0% ಇಂಟ್ರೆಸ್ಟ್ ಅಲ್ಲಿ ಒಂದು ಅಗ್ರಿಮೆಂಟ್ ಒಂದು 4 ಇನ್ಸ್ಟಾಲ್ಮೆಂಟ್ ಆಗಿ ಕಟ್ಕೊಂಡು ಹೋಗೋ ಅವಕಾಶನೂ ಕೊಟ್ಟಿದ್ವಿ. ಸೊ ಇನ್ಸ್ಟಾಲ್ಮೆಂಟ್ ಕೂಡ ಇದೆ ಕಂಪ್ನಿ ಕಡೆಯಿಂದನೇ ಇದೆ. ಅಂದ್ರೆ ಯಾವ ತರ ಸರ್? ಎಷ್ಟು ಈಗ ಒಂದು ಅಗ್ರಿಮೆಂಟ್ಗೆ ಒಂದು 20-25 lakhs ತಗೊಂತೀವಿ ಅಂತ. ಓಕೆ, ಮಿಕ್ಕಿದ ಒಂದು 4 ತರ ಅವ್ರಿಗೆ ಒಂದು ಟೈಮ್ ಎಷ್ಟು ಬೇಕಾಗುತ್ತೆ ಅವ್ರ ಹತ್ರ ಲಿಮಿಟ್ಸ್ ಮಾತಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ನಾವು ಈಗ 25 ಲಕ್ಷ ರೂಪಾಯಿ ಸ್ಟಾರ್ಟಿಂಗು ನಿಮಗೆ ಡೌನ್ ಪೇಮೆಂಟ್ ತರ ಕಟ್ತೀವಿ. ಇನ್ನು 12.5 ಲಕ್ಷ ರೂಪಾಯಿ ಪರ್ EMI ತರ 4 EMIಗಳನ್ನ ಕಟ್ಟಬೇಕು. ಸೊ ಆ ತರ ನೀವು ಸಿಸ್ಟಮ್ ಕೊಟ್ಟಿದ್ದೀವಿ. ಇಲ್ಲ ಲೋನ್ ಹೋಗ್ತೀವಿ ಅಂದ್ರೆ ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ. ಸೊ ಅಲ್ಲಿವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟು EMI ತಗೋತೀರಾ? ಇಲ್ಲ ಸರ್, ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಅಗ್ರಿಮೆಂಟ್ ಆದ್ಮೇಲೆ ನಿಮ್ಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಹೌದು. ಓಕೆ, ಈಗ 1250 ರೂಪಾಯಿ ಸ್ಕ್ವೇರ್ ಫೀಟ್, ಅದರಲ್ಲೂ ನೆಗೋಷಿಯಬಲ್ ಇದೆಯಾ ಹೇಗೆ? ಖಂಡಿತ ಸರ್, ಅದೇ ಹೇಳಿದ್ನಲ್ಲ, ಅವ್ರ ಫಂಡ್ಸ್ ಯಾವ ತರ ಕೊಡ್ತಾರೋ ಆ ತರದ ಮೇಲೆ ಬೆಲೆ ಹೋಗುತ್ತೆ. ಓಕೆ, ಇಮಿಡಿಯೇಟ್ ಆಗಿ ನಾನು ಹಿಂಗೆ ಇಷ್ಟು ಕ್ಯಾಶ್ ಕೊಡ್ತೀನಿ, ಎಷ್ಟು ಕೊಡ್ತೀನಿ ಅಂದ್ರೆ ಅದ್ರ ಬೆಲೆ ಬೇರೆ ಬೆಲೆ ಇರುತ್ತೆ. ಓಕೆ, ಆ ತರ ಸರ್. ಈಗ ಆಫರ್ ಏನಾದ್ರು ಕೊಡ್ತೀರಾ ಸರ್? ಹೇಳಿದ್ನಲ್ಲ 5 lakhs ವರ್ತ್ ಕಾಟೇಜ್ ಫ್ರೀ ಆಗಿ ಕೊಡ್ತೀನಿ. ಕಾಟೇಜ್ ಫ್ರೀ. ಈಗ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಈಗ ರಿಜಿಸ್ಟ್ರೇಷನ್ ಕಾಸ್ಟ್ ಏನಾದ್ರು ಫ್ರೀ ಮಾಡ್ಕೊಡಕ್ಕಾಗುತ್ತಾ ಸರ್? ಆಯ್ತು ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಆಫ್ಟರ್ ಲಾಂಗ್ ಟೈಮ್ ನಾವಿಬ್ರು ಮೀಟ್ ಆಗ್ತಾ ಇದೀವಿ. ಅದು ನಿಮ್ ಕಸ್ಟಮರ್, ಜೆನ್ಯೂನ್ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ನಿಮ್ಮ ಚಾನಲ್ ಇಂದ ನಾವು ಸಾಕಷ್ಟು ಸೈಟ್ಗಳನ್ನ ಮಾರಾಟ ಮಾಡಿದೀವಿ. ಖಂಡಿತ ನಿಮ್ಗೋಸ್ಕರ ಒಂದು ರಿಜಿಸ್ಟ್ರೇಷನ್ ಫ್ರೀ ಅಲ್ವಾ? 75 ಲಕ್ಷ ರೂಪಾಯಿ ಒಂದು ಪ್ಲಾಟ್ಸ್ ಆಗುತ್ತೆ, ಅದ್ರಲ್ಲಿ ನೆಗೋಷಿಯಬಲ್ ಕೊಡ್ತಿದ್ದೀರಿ. ಜೊತೆಗೆ 5 ಲಕ್ಷ ರೂಪಾಯಿ ವರ್ತ್ ಇರ್ತಕ್ಕಂತ ಒಂದು ಕಾಟೇಜ್ ನ ಉಚಿತವಾಗಿ ಕೊಡ್ತಾ ಇದೀರಾ. ಜೊತೆಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಕಾಸ್ಟ್ ನ ಕೂಡ ಅವಶ್ಯಕತೆ ಇಲ್ಲ ಕಸ್ಟಮರ್ಸ್ ನಮ್ ಚಾನಲ್ ಕಡೆಯಿಂದ ಬಂದ್ರೆ. ಓಕೆ, ಯಾರೆಲ್ಲ ನೋಡ್ತಾ ಇದ್ರೋ ನೋಡಿ, ನೀಟಾಗಿ ಪೂರ್ತಿ ವಿಡಿಯೋ ನೋಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದಕ್ಕೆ ಮಧ್ಯ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿರ್ತೀವಿ ನಿಮಗೆ. ಆಫರ್ ಆಗಿರ್ಬೋದು, ಡಿಸ್ಕೌಂಟ್ಸ್ ಆಗಿರ್ಬೋದು. ನೋಡಿ, 75 ಲಕ್ಷ ರೂಪಾಯಿ ಪ್ಲಾಟ್ಸ್ ಆದರೆ ಅದರಲ್ಲೂ ನೆಗೋಷಿಯಬಲ್ ಕೊಟ್ಟಿದ್ದಾರೆ. ಜೊತೆಗೆ 5 ಲಕ್ಷ ರೂಪಾಯಿ ವರ್ತಿರ್ತಕ್ಕಂಥ ಒಂದು ಕಾಟೇಜ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಏನು ರಿಜಿಸ್ಟ್ರೇಷನ್ ಕಾಸ್ಟ್ ಇದೆಯೋ 1 ಲಕ್ಷ ಚೇಂಜ್ ಇದೆಯೋ ಅದು ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಇವ್ರ ಕಡೆಯಿಂದನೇ ಉಚಿತವಾಗಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ನೀವು ಶಿಡ್ಲಘಟ್ಟ, ಗೌರಿಬಿದನೂರು, ಚಿಕ್ಕಮಂಗ್ಳೂರು, ಮೈಸೂರು, ಮದ್ದೂರು ಅಂತ ಹೋಗೋ ಅವಶ್ಯಕತೆ ಇಲ್ಲ. XYZ ಡೆವಲಪ್ಮೆಂಟ್ ಯಾವ ಥರ ಬೇಕಾದ್ರೂ ಆಗಿರ್ಬೋದು. ಒಟ್ಟು ಲೊಕೇಶನ್ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಪ್ರೈಮ್ ಲೊಕೇಶನಲ್ಲಿ ಇದೆಯಾ ಅಂತಕ್ಕಂಥದ್ದು. ಸೊ ನೀವು ನೆಲಮಂಗಲದಿಂದ ಕೇವಲ 8 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ತ್ಯಾಗದಳ್ಳಿ ವಿಲೇಜ್ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಡೈರೆಕ್ಟಾಗಿ ಬನ್ನಿ, ತಗೋತಿರೋ ಬಿಡ್ತಿರೋ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿ. 1250 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದಾರೆ, ಮಿನಿಮಮ್ 6000 ಸ್ಕ್ವೇರ್ ಫೀಟ್ಗೆ. ಅದೇ 1250 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಸೈಟ್ಗಳು ನಿಮಗೆ. ಸೊ ನೋಡಿ, ವಿಚಾರಿಸಿ, ಡಿಸ್ಕಷನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಏನು ಅಂತ ಯೋಚನೆ ಮಾಡಿ ನೀವು ಮುಂದುವರಿಬೋದು. ಸರ್, ಈಗ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಖಂಡಿತ ಬನ್ನಿ, ದುರ್ಗಶ್ರೀ ವೆಂಚರ್ಸ್ಗೆ ಒಮ್ಮೆ ಭೇಟಿ ಕೊಡಿ, ನಮ್ಮ ಸರ್ವಿಸ್ ನೋಡಿ. ಯಾಕಂದರೆ ಇದು ಸಂಸ್ಥೆ 18 ವರ್ಷಗಳಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇರೋಂಥ ಕಂಪ್ನಿ. ಇದು ಸಾಕಷ್ಟು ಕಡಿಮೆ ಬಡ್ಜೆಟಲ್ಲಿ ಒಳ್ಳೆ ಡಾಕ್ಯುಮೆಂಟ್ ಇರುವಂಥ ಪ್ರಾಪರ್ಟಿನ ತಂದು ಮಾರೋದೇ ನಮ್ಮ ಕೆಲಸ. ಯಾಕಂದರೆ ಗ್ರಾಹಕರು ಏನು ಟ್ರಸ್ಟ್ ಮಾಡಿದಾರೋ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸತತ ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್. ಸೊ ಲೀಗಲ್ ಡಾಕ್ಯುಮೆಂಟ್ ಇರಬೇಕು, ಒಳ್ಳೆ ಲೊಕೇಶನ್ ಇರಬೇಕು, ಪ್ರೈಸಿಂಗ್ ಕೂಡ ಕಮ್ಮಿ ಇರಬೇಕು. ಖಂಡಿತ ಆ ಉದ್ದೇಶದಿಂದನೇ ಶ್ರೀ ದುರ್ಗಶ್ರೀ ವೆಂಚರ್ಸ್ ಅವರು ಕೊಡ್ತಾ ಇರೋದು ಅಲ್ವಾ ಸರ್? ಹೌದು ಸರ್, ಹೌದು. ಓಕೆ ಸರ್, ನೀವು ಹೇಳಿರೋ ಥರ ಎಲ್ಲ ಓಕೆ, ಒಳ್ಳೆ ಬೆಸ್ಟ್ ಪ್ರೈಸಿಗೆ ಕೊಟ್ಟಿದ್ದೀರಾ. ಸೊ ಫಾರ್ಮ್ಲ್ಯಾಂಡ್ ಪ್ಲಾಟ್ಸ್ ಕೂಡ ಒಳ್ಳೆ ಲೊಕೇಶನಲ್ಲೂ ಕೂಡ ಇದೆ. ಸೊ ಈ ಥರ ಲೊಕೇಶನ್ ಮಾಡಬೇಕಾದ್ರೂ ಕೂಡ ಲ್ಯಾಂಡ್ ಪರ್ಚೇಸಿಂಗ್ ರೀಸೆಂಟಾಗಿ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ದಿದ್ರು ವಿಚಾರ ಅಲ್ವಾ? ಖಂಡಿತ ಸರ್. ನೀವು ಜಮಾನ್ದಲ್ಲಿ ಈ ಲ್ಯಾಂಡ್ನ ಪರ್ಚೇಸ್ ಮಾಡಿರೋದ್ರಿಂದ ಈ ಪ್ರೈಸಿಂಗಲ್ಲಿ ಈ ಪ್ಲಾಟ್ಸ್ನ ಕೊಡೋದಕ್ಕೆ ಸಾಧ್ಯ ಆಗಿದೆಯೋ ವಿನಃ ಇವತ್ತು ಯಾರಾದರೂ ಹೊಸಬ್ರು ಬಂದು ಫಾರ್ಮ್ ಪ್ಲಾಟ್ ಮಾಡ್ಬೇಕು ಫಾರ್ಮ್ ಲ್ಯಾಂಡಲ್ಲಿ ಅಂದರೆ ಈ ಪ್ರೈಸಿಗೆ ದೇವರಣೆ ಕೊಡೋಕ್ಕಾಗಲ್ಲ. ಖಂಡಿತ ಆಗಲ್ಲ ಸರ್. ಇವತ್ತು ಇಲ್ಲಿ 4 ಕೋಟಿ ಬೇಕಾ, 3 ಕೋಟಿ ಈ ರೇಂಜಲ್ಲಿ ಓಡ್ತಾ ಇದೆ. ಅಂಥದ್ರಲ್ಲಿ ನಿಮಗೆ ಈ ಥರ ಇವಾಗ ಏನಂದ್ರೆ ಸರ್, ಈ ತುಮಕೂರುವರೆಗೂ ಮೆಟ್ರೋ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಮೆಟ್ರೋ ಆಗತ್ತೆ ಅಂತ. ಇವಾಗ ಇನ್ನೂ ರೈತರು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರೈಸಸ್ ಎಲ್ಲ. ಸೊ ಇಮಿಡಿಯೇಟ್ ಆಗಿ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ. ಯಾಕಂದ್ರೆ ಒಂದು 5,000 ಗುಂಟೆ ಅನ್ನೋದು ಒಂದು 6,000 ಅಡಿಯಲ್ಲಿ ಅದ್ದೂರಿಯಾಗಿ ಕಟ್ಕೊಂಡು ಅವ್ರದೇ ಅಂತ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು ಸರ್. ಸೊ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ವಿಕ್ರಮ್ ಸರ್ ತಿಳಿಸ್ಕೊಟ್ರು. ಸೊ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ. ಯಾರಿಗೆಲ್ಲ ಫಾರ್ಮ್ ಲ್ಯಾಂಡಲ್ಲಿ ಪ್ಲಾಟ್ಸ್ ಬೇಕು ಅಂತ ನೋಡ್ತಾ ಇದ್ರು, ಜಸ್ಟ್ 33 ಪ್ಲಾಟ್ಸ್ ಇರ್ತಕ್ಕಂಥ ಫಾರ್ಮ್ ಲ್ಯಾಂಡ್ ಇದು. ಅದರಲ್ಲಿ ಆಲ್ರೆಡಿ ಬುಕ್ಕಿಂಗ್ಸ್ ಆಗಿದೆ. ನಿಮಗೂ ಕೂಡ ಬೇಕು ಅಂದರೆ ಬನ್ನಿ, ಕೇವಲ
₹1,250 ಪರ್ ಸ್ಕ್ವೇರ್ ಫೀಟು. ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಅದರಲ್ಲೂ ಜೊತೆಗೆ 5 ಲಕ್ಷ ರೂಪಾಯಿ ಕಾಟೇಜ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಶ್ರೀ ದುರ್ಗಾಶ್ರೀ ವೆಂಚರ್ಸ್ ಸಂಸ್ಥೆ ಕಡೆಯಿಂದ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.